ಹಲೋ ನಮಸ್ಕಾರ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ಒಂದು 10 ಪ್ರೆಗ್ನೆನ್ಸಿ ಹ್ಯಾಕ್ಸ್ ನ ಹೇಳ್ತಿದ್ದೀನಿ. ಅಂದ್ರೆ ನಿಮ್ಮ ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ವಾಮಿಟಿಂಗ್, ಆಸಿಡಿಟಿ, ಕನ್ಸ್ಟಿಪೇಷನ್, ಸ್ವೆಲ್ಲಿಂಗ್ ಆಗೋದು, ಹೆಡ್ಏಕ್ ಬರೋದು, ಕಾಲುಗಳಲ್ಲಿ ಕ್ರಾಂಪ್ಸ್ ತರ ಫೀಲ್ ಆಗೋದು, ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಮೂಡೋದು, ಹಾಗೆ ವೆರಿ ಇಂಪಾರ್ಟೆಂಟ್ ನಿದ್ರಾಹೀನತೆ, ಲೈಕ್ ನಿದ್ದೆ ಸರಿಯಾಗಿ ಆಗದೆ ಇರೋದು. ಸೊ ಈ ತರ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾವಲ್ಲ, ಇವಕ್ಕೆಲ್ಲ ನಾವು ಸಿಂಪಲ್ ಆದ ಟಿಪ್ಸ್, ಟ್ರಿಕ್ಸ್ ಅಥವಾ ಹ್ಯಾಕ್ಸ್ ಅಂತಾನೆ ಹೇಳ್ಬೋದು. ಅವುಗಳನ್ನ ಫಾಲೋ ಮಾಡೋದ್ರಿಂದ ಇವೆಲ್ಲ ಸರಿಯಾಗಿ ಮ್ಯಾನೇಜ್ ಮಾಡಬಹುದು. ಸೊ ಅಂತ ಹ್ಯಾಕ್ಸ್ ಯಾವು ಅನ್ನೋದನ್ನೆಲ್ಲ ಒಂದೊಂದಾಗಿ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೆ ನೋಡ್ರಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮೊದಲನೇದಾಗಿ ಗರ್ಭಿಣಿ ಸರ್ವೇ ಸಾಮಾನ್ಯವಾಗಿ ಅನುಭವಿಸುವಂತಹ ಒಂದು ಪ್ರಾಬ್ಲಮ್ ಯಾವ್ದಂದ್ರೆ ಮಾರ್ನಿಂಗ್ ಸಿಕ್ನೆಸ್. ವಾಕರಿಕೆ ಬಂದಂಗ ಆಗೋದು ಅಥವಾ ವಾಂತಿನೇ ಆಗ್ಬಿಡ್ತದ ಬಹಳಷ್ಟು ಸಲ, ಬಹಳಷ್ಟು ಜನಕ್ಕ. ಸೊ ಇದನ್ನ ನಿಭಾಯಿಸಕ ನಾವು ಆಕ್ಚುಲಿ ಬಹಳಷ್ಟು ಹ್ಯಾಕ್ಸ್ ಹೇಳಿದೀನಿ ಆಲ್ರೆಡಿ, ಇದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡಿ. ಸೊ ಇಲ್ಲಿ ಒಂದೆರಡು ಅಷ್ಟೇ ಹೇಳ್ತೇನೆ. ನಿಮಗೆ ಏನ ಬಹಳಷ್ಟು ರೆಮಿಡೀಸ್ ಬೇಕು ಅಂದ್ರೆ ಆ ವಿಡಿಯೋನ ವಾಚ್ ಮಾಡ್ರಿ. ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ. ಏನಂದ್ರೆ ಮುಂಜಾನೆ ಬೆಡ್ ಮೇಲಿಂದ ಎದ್ದೇಳಕ್ಕಿಂತ ಮುಂಚೆನೆ ನೀವು ಡ್ರೈ ಕ್ರಾಕರ್ಸ್ ಅಂದ್ರೆ ಬಿಸ್ಕಿಟ್ಸ್ ಇರ್ತಾವಲ್ಲ, ಅಂತದನ್ನ 50-50 ಬಿಸ್ಕೆಟ್ ಸಿಗ್ತಾವ ನೋಡ್ರಿ, ಅಂತದನ್ನ ಮೊದ್ಲೇನೆ ಬ್ರಷ್ ಮಾಡಕ್ಕಿಂತ ಮುಂಚೆನೆ ತಿನ್ರಿ. ಯಾಕಂದ್ರೆ ಎದ್ಮೇಲೆ ಕೆಲವೊಂದ್ಸಲ ಏನಾಗ್ತದೆ, ಕೆಲವೊಬ್ರಿಗೆ ಟೂತ್ ಪೇಸ್ಟ್ ಇಂದನು ವಾಕರ್ಕೆ ಬಂದಂಗ ಆಗ್ತದ. ಸೊ ಆ ಲೆವೆಲ್ಗೆ ಆಗ್ಲತ್ತಿತ್ತು ನಿಮಗ ವಾಂತಿ ಬಂದಂಗ ಅಂತಂದ್ರ ಈ ತರ ಡ್ರೈ ಕ್ರಾಕರ್ಸ್ ತಿನ್ರಿ. ಸ್ವಲ್ಪ ಒಂದೆರಡು ತಿಂದು ಆಮೇಲೆ ಎದ್ದೇಳ್ರಿ. ಆಮೇಲೆ ನೀವು ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು, ಅದರಿಂದನೂ ಸ್ವಲ್ಪ ವಾಂತಿ ಕಂಟ್ರೋಲ್ ಆಗ್ತದೆ. ಆಮೇಲೆ ಸ್ವಲ್ಪ ಶುಂಠಿ ಅಗಿಯೋದು, ಅಂದ್ರೆ ಜಾಸ್ತಿ ಬೇಡ, ಸ್ವಲ್ಪನೇ ಶುಂಠಿ ಅಗಿತಾ ಇದ್ರೂ ಸ್ವಲ್ಪ ವಾಮಿಟಿಂಗ್ ಕಂಟ್ರೋಲ್ ಆಗ್ತದ. ಇನ್ನ ಬಹಳಷ್ಟು ರೆಮಿಡೀಸ್ ಬೇಕಂದ್ರೆ ಆ ವಿಡಿಯೋನ ವಾಚ್ ಮಾಡ್ರಿ. ನೆಕ್ಸ್ಟ್ ಕಾಮನ್ ಆಗಿ ಬರುವಂತ ಪ್ರಾಬ್ಲಮ್ ಯಾವ್ದಂದ್ರೆ ಆಸಿಡಿಟಿ ಆಗೋದು. ಲೈಕ್ 3rd ಮಂತ್ ಇಂದ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್, ಬ್ಲೋಟಿಂಗ್ ಸೆನ್ಸೇಷನ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಇದೆಲ್ಲ ಮಾಮೂಲು. ಸೊ ಆಸಿಡಿಟಿ ಆಗಬಾರ್ದು ಅಂತಂದ್ರೆ ನಿಮ್ಮ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗ್ತದ. ಅಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು. ಒಂದು 2.5 3 ಲೀಟರ್ ನೀರ್ ಕುಡೀರಿ. ನೀರು ಚೆನ್ನಾಗಿ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತಾವ. ನೀರು ಕುಡಿಲಿಲ್ಲ, ನೀವು ಕರೆಕ್ಟ್ ಆಗಿ ಇದ್ರ ಕಡೆ ಇಗ್ನೋರ್ ಮಾಡಿದ್ರಿ, ನಾನೆಲ್ಲ ಕರೆಕ್ಟ್ ಆಗಿ ಕುಡಿಲತ್ತೀನಿ ಬಿಡು ಅಂತಂದ್ರೆ ಏನೆಲ್ಲ ದುಷ್ಪರಿಣಾಮ ಆಗ್ತಾವ ಅನ್ನೋದಕ್ಕೆ ಸೆಪರೇಟ್ ವಿಡಿಯೋ ಮಾಡಿ ಹೇಳಿ. ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಸೊ ಈ ತರ ಆಸಿಡಿಟಿ ಪ್ರಾಬ್ಲಮ್ ಇದ್ರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ ಏನ್ ನೀರ್ ಕುಡಿತೀರಲ್ಲ, ಅವಾಗ ಸ್ವಲ್ಪ ಜೀರಾ ವಾಟರ್ ತಗೋರಿ. ಅಂದ್ರೆ 1 ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಅದು ಸ್ವಲ್ಪ ಹೀಟ್ ಎಲ್ಲ ಕಮ್ಮಿ ಆದ್ಮೇಲೆ, ಅಂದ್ರೆ ವಾರ್ಮ್ ಉಗುರು ಬೆಚ್ಚಗ ಆದ್ಮೇಲೆ ಅದನ್ನ ಸೇವಿಸ್ರಿ 1 ಕಪ್ ಅಷ್ಟು ಮಾಡಿದ್ರೆ ಅದು ಸ್ವಲ್ಪ ಡೈಜೆಷನ್ ಎಲ್ಲ ಇಂಪ್ರೂವ್ ಮಾಡ್ತದ ನಿಮ್ಗ. ಆಮೇಲೆ ಈ ರೀತಿ ಆಸಿಡಿಟಿ ಆಗ್ಲಾರ್ದಂಗೂ ನೋಡ್ಕೊಂತದ. ಹೈಡ್ರೇಷನ್ ಅಂದಾಗ ನೀರ್ ಜೊತೆಗೆ ಈಗ ಮಜ್ಜಿಗೆ ಆಗಿರ್ಬಹುದು, ಲೆಮನ್ ವಾಟರ್ ಕುಡಿಯೋದಾಗಿರ್ಬಹುದು, ಆಮೇಲೆ ಎಳ್ನೀರು, ಇವೆಲ್ಲವೂ ತಗೊಳ್ಳುವುದರ ಮೂಲಕ ನಿಮ್ಮ ಹೈಡ್ರೇಷನ್ ಮೇಂಟೈನ್ ಮಾಡತ್ತಿದ್ರಂದ್ರ ನಿಮಗ ತಲೆನೋವು ಆಗಿರ್ಬಹುದು ಅಥವಾ ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬಹುದು, ಇದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗ್ತದ, ಆಗಂಗಿಲ್ಲ. ಆಮೇಲೆ ಸ್ವೆಲ್ಲಿಂಗ್ ಏನಾಗ್ತದಲ್ಲ, ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಇದನ್ನು ಸ್ವಲ್ಪ ಹೈಡ್ರೇಷನ್ ಕರೆಕ್ಟ್ ಇತ್ತಂದ್ರ ಅದನ್ನು ಕಂಟ್ರೋಲ್ ಅಲ್ಲಿ ಇರ್ತದ, ಅದನ್ನು ಪ್ರಿವೆಂಟ್ ಮಾಡಬಹುದು. UTI ಇನ್ಫೆಕ್ಷನ್ಸ್ ಆಗಂಗಿಲ್ಲ ಅಷ್ಟೊಂದು. ಅದಕ್ಕಾಗಿ ಓವರ್ ಆಲ್ ಹೈಡ್ರೇಷನ್ ಇಸ್ ಅ ಮಸ್ಟ್. ನೆಕ್ಸ್ಟ್ ಕನ್ಸ್ಟಿಪೇಷನ್, ಇದಕ್ಕೆ ಒಂದು ಹ್ಯಾಕ್ ಏನಂದ್ರೆ ಫೈಬರ್ ಪ್ಲಸ್ ಫ್ಯಾಟ್ ಪ್ಲಸ್ ವಾಟರ್ ಅಂದ್ರೆ ನೀರು, ಈ ಮೂರದ್ದು ಕಾಂಬೋ ರೀತಿಯಲ್ಲಿ ತಗೊಂಡಾಗ ಕನ್ಸ್ಟಿಪೇಷನ್ ಪ್ರಿವೆಂಟ್ ಆಗ್ಬಹುದು. ಕನ್ಸ್ಟಿಪೇಷನ್ ಆಗತ್ತದ, ಡೈಜೆಷನ್ ಸ್ಮೂತ್ ಆಗ್ತದ. ಅದಕ್ಕೆ ಊಟ ಬಿಟ್ಟು ಬರೀ ಫ್ರೂಟ್ ತಿನ್ನತ್ತೀನಿ ಹಂಗಲ್ಲ, ಫೈಬರ್ ಸಲುವಾಗಿ ಫ್ರೂಟ್ ಲಿಮಿಟೆಡ್ ಅದನ್ನು ತಗೋಬೇಕು. ಪ್ಲಸ್ ಅದ್ರ ಜೊತೆ ಫ್ಯಾಟ್, ಅಂದ್ರೆ ಫ್ಯಾಟ್ ಅಂದಾಗ ಹೆಲ್ದಿ ಫ್ಯಾಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ. ಲೈಕ್ ಸೀಡ್ಸ್ ಅಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದ. ಆಮೇಲೆ ತುಪ್ಪದಲ್ಲಿ ಹೆಲ್ದಿ ಫ್ಯಾಟ್ ಇರ್ತದೆ. ಸೊ ತುಪ್ಪ ಮುಂಜಾನೆ ಬೇಕಾದ್ರೆ ಬಿಸಿ ನೀರಲ್ಲಿ ತುಪ್ಪ ಹಾಕೊಂಡು ತಗೋಬಹುದು, ಅಥವಾ ತುಪ್ಪ ನೀವು ಏನೇ ಒಂದು ಬಿಸಿ ಆಹಾರ ಸೇವನೆ ಮಾಡತ್ತರೂ ಅದ್ರಾಗ 1 ಸ್ಪೂನ್ ತುಪ್ಪ ಹಾಕೊಂಡು ತಗೋಬಹುದು. ಇದು ಡೈಜೆಷನ್ ಎಲ್ಲ ಇಂಪ್ರೂವ್ ಮಾಡ್ತದೆ. ಇವೆರಡರ ಜೊತೆಗೆ ನೀರು ಕೂಡ ಚೆನ್ನಾಗಿ ಕುಡಿಯಾಕತ್ತಿದ್ರಂದ್ರೆ ಈ 3 ಕಂಬೈನ್ ಆಗಿ ನಿಮ್ಮ ಕನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡಕ ವರ್ಕ್ ಮಾಡ್ತವ. ನೆಕ್ಸ್ಟ್ ಈಟ್ ಸ್ಮಾರ್ಟ್ಲಿ, ಕ್ವಾಲಿಟಿ ಮ್ಯಾಲ್ ಕಾನ್ಸಂಟ್ರೇಟ್ ಮಾಡ್ರಿ, ಕ್ವಾಂಟಿಟಿ ಮ್ಯಾಲ್ ಅಲ್ಲ. ಬಿಕಾಸ್ ಕ್ವಾಲಿಟಿ ಮ್ಯಾಟರ್ಸ್. ನೀವು ತಗೊಳ್ಳುವಂತ ಆಹಾರ ಆದಷ್ಟು ಪೌಷ್ಟಿಕವಾದದಂತದ್ದು
ಹೆಲ್ದಿಯಾದ ಇರ್ಲಿ, ಜಂಕ್ ಫುಡ್ ಎಲ್ಲ ಬೇಡ, ಅವಾಯ್ಡ್ ಮಾಡಬೇಕು. ಆಮೇಲೆ ಎವ್ರಿ ಮೀಲ್ ನೋಡು ಅಟ್ಲೀಸ್ಟ್ 1.5 ತಾಸಿಂದ 2 ತಾಸು ಡಿಫ್ರೆನ್ಸ್ ಇರಬೇಕು. ಅಂದ್ರೆ ಫುಲ್ ಹೊಟ್ಟೆ ತುಂಬ ಊಟ ಮಾಡೋ ಹಾಗಿಲ್ಲ, ಸ್ವಲ್ಪ ಮೀಲ್ಸ್ ತಗೋಬೇಕು ಮತ್ತು ಫ್ರೀಕ್ವೆಂಟ್ ಆಗಿ ತಗೊಂತಿರ್ಬೇಕು. ಲೈಕ್ 3 ಮೀಲ್ಸ್ನೇ 5 ಡಿವೈಡ್ ಮಾಡೋದು. ಅಂದ್ರೆ ಲೈಕ್ ಮುಂಜಾನೆ ಬ್ರೇಕ್ಫಾಸ್ಟ್ ಹಿತವಾಗಿ ಮಿತವಾಗಿ ಮಾಡೋದು, ಮತ್ತು 1.5 ತಾಸಿಗೆ ಏನಾದರೂ ಸ್ನ್ಯಾಕ್ ತಗೊಳ್ಳೋದು. ಸ್ನ್ಯಾಕು ಹೆಲ್ದಿ ಆಗಿರುವಂಥದ್ದು ಸ್ನ್ಯಾಕ್ ಆಗಿರಬೇಕು. ಲೈಕ್ ಡ್ರೈ ಫ್ರೂಟ್ಸ್ ಆದರೂ ಇನ್ಕ್ಲೂಡ್ ಮಾಡ್ಕೊರಿ, ಫ್ರೂಟ್ಸ್ ಆದರೂ ಇನ್ಕ್ಲೂಡ್ ಮಾಡ್ಕೊರಿ. ಆ ರೀತಿ ಈ ಥರ 4-5 ಡಿವೈಡ್ ಮಾಡಿದಾಗ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ನಿಮಗೆ ಆಗ್ಲಾರ್ದಂಗೆ ನೋಡ್ಕೊತದ, ಹೈಪರ್ ಟೆನ್ಷನ್ ಆಗ್ಲಾರ್ದಂಗೆ ನೋಡ್ಕೊತದ, ಮತ್ತು ಸ್ವೆಲ್ಲಿಂಗ್ ಎಲ್ಲ ಆಗ್ತಿರ್ತದಲ್ಲ ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಇದು ಹೆಲ್ಪ್ ಆಗ್ತದ. ವೇಟಿಗ್ನೆಸ್ ಎಲ್ಲ ಜಾಸ್ತಿ ಇರ್ತದ, ಅತಿಯಾದ ಆಯಾಸ, ಸುಸ್ತು, ಸೊ ಅದನ್ನ ಕೂಡ ಇದು ಕಂಟ್ರೋಲ್ ಮಾಡ್ತದೆ. ಲೈಕ್ ನೀವು ಬ್ಯಾಲೆನ್ಸ್ ಆಗಿ ತಗೊಳ್ತಾ ಇರ್ತಾರ. ಮೇನ್ ಇಂಪಾರ್ಟೆಂಟ್ಲಿ ಅಂದ್ರೆ ಶುಗರ್ ಸ್ಪೈಕ್ ಆಗ್ಲಾರ್ದಂಗೆ ನೋಡ್ಕೊತದ ಈ ತರ ಮಾಡೋದ್ರಿಂದ. ವಾಮಿಟಿಂಗ್ನು ಜಾಸ್ತಿ ಆಗ್ಲತ್ತಿತ್ತಂದ್ರೆ ಅವರು ಈ ರೀತಿ ಫಾಲೋ ಮಾಡ್ಬೋದು, ಅದರಿಂದ ವಾಮಿಟು ಕಂಟ್ರೋಲ್ ಆಗ್ತದ. ರಾದರ್ ದೆನ್ ಅವಾಯ್ಡಿಂಗ್ ಮೀಲ್ಸ್, ಅಂದ್ರೆ ನಂಗೆ ವಾಮಿಟ್ ಆಗ್ಲತ್ತದ ನಾನು ಬಿಟ್ಬಿಡ್ತೀನಿ, ಊಟ ಏನು ತಿನ್ನಂಗಿಲ್ಲ, ಏನೇ ತಿಂದ್ರು ಆಗ್ಲತ್ತದ ಅಂತ ಆ ತರ ಮಾಡ್ಬೇಡ್ರಿ. ಎಷ್ಟು ಹೋಗ್ತದ ಅಷ್ಟೇ ಸ್ವಲ್ಪ ಅದನ್ನೇ ಹಿತವಾಗಿ ಮಿತವಾಗಿ ಸೇವನೆ ಮಾಡಿದಾಗ ಇವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಿಭಾಯಿಸಬಹುದು. ನೆಕ್ಸ್ಟ್ ಹ್ಯಾಕ್ ಯಾವ್ದಂದ್ರ ಆದಷ್ಟು ಪ್ರೋಟೀನ್ ಪೋರ್ಷನ್ ಇರ್ಲಿ ನಿಮ್ಮ ಪ್ರತಿಯೊಂದು ಮೇಲ್ನಾಗ. ಇದು ನಿಮ್ದು ಅಂದ್ರೆ ಗರ್ಭಿಣಿದು ಮಸಲ್ ಲಾಸ್ ಆಗದೆ ಇರೋ ಹಾಗೆ ನೋಡ್ಕೊತದ. ಬಿಕಾಸ್ ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್. ಸೊ ಪ್ರೋಟೀನ್ ಅವಶ್ಯಕತೆ ಅವಾಗ ಜಾಸ್ತಿ ಇರ್ತದೆ ಬೇಬಿ ಗ್ರೋತ್ಗೆ, ಡೆವಲಪ್ಮೆಂಟ್ಗೆ. ಪ್ರೋಟೀನ್ ಕಡಿಮೆ ಬಿದ್ದಾಗ ಗರ್ಭಿಣಿದು ಮಸಲ್ ಲಾಸ್ ಆಗ್ತದ. ಹಾಗಾಗಿ ಅದೆಲ್ಲ ಆಗ್ಬಾರ್ದು ಅಂದ್ರೆ ಪ್ರೋಟೀನ್ ಚೆನ್ನಾಗಿರ್ಬೇಕು. ನಿಮ್ಮ ಪ್ರತಿ ಮೀಲಲ್ಲೂ ಒಂದಿಷ್ಟು ಪ್ರೋಟೀನ್ ಪೋರ್ಷನ್ ಇಟ್ಕೊಳ್ಳೇಬೇಕಾಗ್ತದ. ಜಾಸ್ತಿ ಡೀಟೇಲ್ಸ್ ಬೇಕು, ಯಾವ ನ್ಯೂಟ್ರಿಯೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಯಾವಾಗ ತಗೋಬೇಕು ಅನ್ನೋದು ಅಂತಂದ್ರ ಅದಕ್ಕೂ ಒಂದು ಸೆಪರೇಟ್ ವಿಡಿಯೋ ಮಾಡೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಮತ್ತ ಐರನ್ ಉಳ್ಳುವಂತ ಒಂದು ಆಹಾರ ಏನ್ ತಗೋತಿರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಐರನ್ ಹಸಿರು ಸೊಪ್ಪಿನ ತರಕಾರಿದಾಗ ಇರ್ತದ, ಡೇಟ್ಸ್, ಇಂಥವೇನೇನ್ ಒಟ್ಟು ಐರನ್ ಯುಕ್ತ ಆಹಾರ ತಗೋತಿರಲ್ಲ ಅದು ವೈಟಮಿನ್ ಸಿ ಜೊತೆ ಕ್ಲಬ್ ಮಾಡಿ ತಗೋರಿ ಆದಷ್ಟು. ಅಂದ್ರೆ ವಿಟಮಿನ್ ಸಿ ಎದಾಗ ಇರ್ತದ, ಲೆಮನ್ದಾಗ ಮತ್ತು ಆರೆಂಜಸ್ನಾಗ ಎಲ್ಲ ಚೆನ್ನಾಗಿರ್ತದ, ಆಮ್ಲ. ಸೊ ಇದು ಕ್ಲಬ್ ಹೆಂಗ್ ಮಾಡ್ಬೇಕಂದ್ರೆ ಲೈಕ್ ಈಗ ಐರನ್ ರಿಚ್ ಈಗ ಪೋಹಾ ಏನಾರ ಮಾಡ್ಕೊಂಡಿದ್ರಂದ್ರೆ ನಿಂಬೆ ರಸ ಹಾಕೋರಿ ಅದ್ರ ಮ್ಯಾಲ. ಆಮೇಲೆ ಪಾಲಕ್ ಅಥವಾ ಮೆಂತೆ ಸೊಪ್ಪಿಂದ ಏನಾರ ಮಾಡ್ಕೊಂಡಿದ್ರಿ ಪರಾಟ ಸಮಥಿಂಗ್ ಲೈಕ್ ದಟ್ ಅಂತಂದ್ರ ಅದ್ರ ಜೊತೆ ಆಮ್ಲದ್ದು ಚಟ್ನಿ ಮಾಡ್ಕೋಬಹುದು. ಸೊ ದಟ್ ಇದು ಬಹಳ ಚಲೋ ಕಂಬೈನ್ ಆಗ್ತದ ಐರನ್ ಮತ್ತು ವೈಟಮಿನ್ ಸಿ. ಅವಾಗ ಐರನ್ ಚೆನ್ನಾಗಿ ಅಬ್ಸರ್ವ್ ಆಗ್ತದೆ ನಿಮ್ಮ ಬಾಡಿನಾಗ. ಸೊ ಐರನ್ ಪ್ರಮಾಣ ಕಮ್ಮಿ ಬೀಳಂಗಿಲ್ಲ, ಅದರಿಂದ ಎನೆಮಿಕ್ನು ಆಗಂಗಿಲ್ಲ. ಸೊ ಬ್ಲಡ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗ್ ಆಗ್ತದ. ಆದಷ್ಟು ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡ್ರಿ. ಆಮೇಲೆ ಟೀ ಅಥವಾ ಕಾಫಿ ತಗೊಳತಿದ್ರಂದ್ರೆ ಈ ಐರನ್ ಯುಕ್ತ ಆಹಾರ ಏನ್ ತಗೋತಿರಲ್ಲ, ಈ ಐರನ್ ಯುಕ್ತ ಆಹಾರ ತಗೊಳಕ್ಕಿಂತ 1 ಅವರ್ ಮುಂಚೆನೆ ಟೀ ಅಥವಾ ಕಾಫಿ ತಗೋಬೇಕು. ಅಥವಾ ಆಹಾರ ತಗೊಂಡ್ ಆದ ನಂತರ 1 ಅವರ್ ಆದ ನಂತರ ಟೀ ಆರ್ ಕಾಫಿ ತಗೋಬೇಕು. ಅದ್ರ ಬದಲು ನೀವೇನಾದ್ರೂ ಚೆನ್ನಾಗಿ ನ್ಯೂಟ್ರಿಯೆಂಟ್ ರಿಚ್ ಫುಡ್ ತಗೊಂಡಿರ್ತೀರ, ಐರನ್ ವೈಟಮಿನ್ ಸಿ ಎಲ್ಲ ತಗೊಂಡು 5 ನಿಮಿಷಕ್ಕೆ ಟೀ ಕಾಫಿ ಕುಡಿದ್ರಿ, ಲೈಕ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ರೂಢಿ ಇರ್ತದಲ್ಲ ಟೀ ಅಥವಾ ಕಾಫಿ ತಗೊಳ್ಳೋದು. ಸೊ ಅವಾಗ ತಗೊಂಡ್ರಿ ಅಂದ್ರೆ ಐರನ್ ಅಂಶ ಚೆನ್ನಾಗಿ ನಿಮ್ ಬಾಡಿನಾಗ ಅಬ್ಸರ್ವ್ ಆಗಲ್ಲ. ಸೊ ಆದಷ್ಟು 1 ತಾಸು ಗ್ಯಾಪ್ ಇರಲಿ ಬಿಫೋರ್ ಅಥವಾ ಆಫ್ಟರ್ ಐರನ್. ನೆಕ್ಸ್ಟ್ ಲೆಗ್ ಕ್ರಾಂಪ್ಸ್ ಆಗೋದು, ಸ್ವೆಲ್ಲಿಂಗ್ ಆಗೋದು, ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಈ ರೀತಿ ಆಗ್ತದ. ಇದಕ್ಕೇನ್ ಹಾಕಂದ್ರ ಆದಷ್ಟು ಒಂದೇ ಕಡೆ ಜಾಸ್ತಿ ನಿಂದ್ರಬ್ಯಾಡ್ರಿ, ಒಂದೇ ಕಡೆ ಜಾಸ್ತಿ ಕೂಡ್ಬ್ಯಾಡ್ರಿ. ಮೂವ್ಮೆಂಟ್ಸ್ ಇರ್ಬೇಕಾಗ್ತದ, ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಸ್ವಲ್ಪ ಓಡಾಡ್ತಿರ್ಬೇಕು. ಒಂದೇ ಕಡೆ ಒಂದೇ ಪೊಸಿಷನ್ ಆಗ ಆದಷ್ಟು ಇರೋದನ್ನ ಅವಾಯ್ಡ್ ಮಾಡ್ರಿ. ಪೊಸಿಷನ್ ಚೇಂಜ್ ಮಾಡ್ತಾ ಇರ್ರಿ, ಅವಾಗ ಲೆಗ್ ಕ್ರಾಂಪ್ಸ್ನು ಸ್ವಲ್ಪ ಕಡಿಮೆ ಆಗ್ತದ. ಆಮೇಲೆ ಪಾದಗಳಲ್ಲಿ ಊತ ಕಾಣಿಸ್ಕೊಂಡಿತ್ತು ಅಂತಂದ್ರ ಆದಷ್ಟು ನೀವು ಕೂತಾಗಾದ್ರೂ ಸರಿ ಅಥವಾ ಮಲ್ಕೊಂಡಾಗಾದ್ರೂ ಸರಿ ಕಾಲ್ ಮಲ್ಕೊಂಡಾಗಂತೂ ಕಾಲ್ ಸ್ಟ್ರೆಚ್ ಮಾಡಿರ್ತೀವಿ, ಆದ್ರೆ ಕಾಲ್ ಕೆಳಗ ಒಂದ್ ಪಿಲ್ಲೋ ಇಟ್ಕೋರಿ. ಕೂತಾಗ ಆದಷ್ಟು ಕಾಲ್ ಸ್ಟ್ರೆಚ್ ಮಾಡ್ಕೊಂಡ್ ಕೂಡ್ರಿ, ಅವಾಗ ಅದು ಸ್ವೆಲ್ಲಿಂಗ್ ತಾನಾಗೆ ಕಡಿಮೆ ಆಗ್ತಾ ಹೋಗ್ತದ. ಮತ್ತ ಪ್ರೆಗ್ನೆನ್ಸಿ ಅಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಮೂಡೋದಂತೂ ಸಹಜ, ಅದನ್ನ ನಾವು ಪ್ರಿವೆಂಟ್ ಮಾಡಕ್ ಆಗಲ್ಲ. ಬಟ್ ಸ್ಟ್ರೆಚ್ ಮಾರ್ಕ್ಸ್ ಏನ್ ಮೂಡಿರ್ತದ ಅದು ಆಫ್ಟರ್ ಡೆಲಿವರಿನೂ ಆದಷ್ಟು ಬೇಗ ಕಡಿಮೆ ಆಗಿ ಆದಷ್ಟು ಫೇಡ್ ಆಗಕ ನಾವು ಟ್ರೈ ಮಾಡ್ಬೋದು. ಅದು ಪ್ರೆಗ್ನೆನ್ಸಿಯಿಂದಾನೇ ಟ್ರೈ ಮಾಡ್ಬೇಕಾಗ್ತದ. ಲೈಕ್ ಒಂದು 4th ಮಂತ್ ಇಂದಾನೆ ಅದು ಸ್ಟ್ರೆಚ್ ಮಾರ್ಕ್ಸ್ ಏನ್ ಮೂಡ್ತಿರ್ತಾವಲ್ಲ ಅದಕ್ಕ ಒಂದು ಸರಿಯಾದಂತ ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಡಾಕ್ಟರ್ ಕಡೆ ಕೇಳಿ ಅದನ್ನ ತಗೊಂಡು ಸರಿಯಾಗಿ ಅಪ್ಲೈ ಮಾಡ್ತಾ ಬಂದಾಗ, ಅಥವಾ ರೆಮಿಡೀಸ್ ಏನಾದ್ರು ಹೋಮ್ ರೆಮಿಡೀಸ್ ಫಾಲೋ ಮಾಡ್ತಿದ್ದೀರಂದ್ರೂ ಬಟರ್ ಯೂಸ್ ಮಾಡ್ಬೋದು, ಅಥವಾ ಶಿಯಾ ಬಟರ್ ಉಳ್ಳುವಂಥದ್ದೇನು
ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿರಲ್ಲ ಅದು ಕೂಡ ಒಂಥರ ಮಾಯಿಶ್ಚರೈಸರ್ ತರ ಆಕ್ಟ್ ಮಾಡ್ತದ, ಸ್ಕಿನ್ನಿಗೆ ಒಂದು ಕೊಲಾಜಿನ್ ಬೂಸ್ಟ್ ಮಾಡ್ತದ. ಸೊ ದಟ್ ಅದು ಸ್ಟ್ರೆಚ್ ಏನ್ ಆಗಿರ್ತದಲ್ಲ ಸ್ಕಿನ್, ಆ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಮೂಡದೆ ಇರೋಗೆ ಅಥವಾ ಆಮೇಲೆ ಆಫ್ಟರ್ ಡೆಲಿವರಿನೂ ಆದಷ್ಟು ಫೇಡ್ ಆಗಕ್ಕ ಇದು ಬಹಳ ಹೆಲ್ಪ್ ಮಾಡ್ತದ. ಸೊ ಶಿಯಾ ಬಟರ್ ಉಳ್ಳುವಂತದ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ರಿ, ಅಥವಾ ಆಯಿಂಟ್ಮೆಂಟ್ ಏನ್ ಡಾಕ್ಟರ್ ಕೇಳಿ ತಗೊಂಡಿರ್ತೀರಿ ಅದು ಅದ್ರ ಆಗಿರ್ಬಹುದು. ಹಚ್ಕೊಂತ ಇದ್ದಾಗ ಆದಷ್ಟು ಮಾಯಿಶ್ಚರೈಸ್ ಮಾಡ್ಕೋರಿ ಅಲ್ಲಿ ಬೆಲ್ಲಿನ, ಯಾಕಂದ್ರೆ ಇಚಿಂಗ್ನು ಆಗಂಗಿಲ್ಲ ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ನು ಆದಷ್ಟು ಬೇಗ ಫೇಡ್ ಆಗಕ್ಕೂ ಅದು ಹೆಲ್ಪ್ ಮಾಡ್ತದ. ಡೀಟೇಲ್ ಆಗಿ ಇದು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಟಿಪ್ಸ್ ಬೇಕಾಗಿತ್ತು, ರೆಮಿಡೀಸ್ ಬೇಕಾಗಿತ್ತು ಅಂದ್ರೆ ಇದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಬೇಕಂದ್ರೆ ಚೆಕ್ ಮಾಡ್ಕೊಡ್ರಿ, ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ನಿದ್ದೆಯಲ್ಲಿ ಬಹಳ ಪರದಾಡಬೇಕಾಗ್ತದ, ನಿದ್ದೆ ಸರಿಯಾಗಿ ಆಗಂಗಿಲ್ಲ, ಆಮೇಲೆ ಯಾವ ರೀತಿ ಮಲ್ಕೊಂಡ್ರು ಕರೆಕ್ಟ್ ಆಗಿ ಕಾನ್ವಿನಿಯಂಟ್ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಸೊ ಆ ರೀತಿ ಇರ್ಬೇಕಾದ್ರೆ ಆದಷ್ಟು ಪಿಲ್ಲೋಗಳ ಸಹಾಯ ತಗೋರಿ. ಅಂದ್ರೆ ನಿಮ್ಮ ಬೆಲ್ಲಿ ಕಡೆ ಒಂದು ಪಿಲ್ಲೋ ಇಟ್ಕೋರಿ, ಕಾಲ್ ಕೆಳಗ ಒಂದೆರಡು ಪಿಲ್ಲೋ ಇಟ್ಕೋರಿ. ಈ ರೀತಿ ಮಾಡಿದಾಗ ಅದು ಒಂಥರ ಸಪೋರ್ಟಿವ್ ಆಗಿರ್ತದ, ಆಮೇಲೆ ನಿಮ್ಗೆ ಬ್ಯಾಕ್ ಪೇನ್ ಆಗ್ಲಾರ್ದಂಗ ಅದು ನೋಡ್ಕೋತದ. ಮತ್ತು ಆದಷ್ಟು ನಿಮ್ಮ ಲೆಫ್ಟ್ ಸೈಡ್ ಮಲ್ಕೋರಿ, ಇದರಿಂದ ಮಗುಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಂದ ಆಗ್ತದ, ಬ್ಲಡ್ ಫ್ಲೋ ಎಲ್ಲ ಚಂದ ಆಗ್ತದ. ಸೊ ಮಗುನು ಹೆಲ್ದಿ ಆಗಿರ್ತದ. ಆಮೇಲೆ ಪಾದಗಳಲ್ಲಿ ಸ್ವೆಲ್ಲಿಂಗ್ ಏನಾದ್ರು ಇದ್ರ ಅದನ್ನು ರೆಡ್ಯೂಸ್ ಆಗ್ತದ. ನೆಕ್ಸ್ಟ್ ಯಾವಾಗ್ಲೂ ಆದಷ್ಟು ದಿನ ನಿತ್ಯ ಆಕ್ಟಿವ್ ಆಗಿರಕ್ ಟ್ರೈ ಮಾಡ್ರಿ. ಬಹಳನೇ ಆಕ್ಟಿವ್ ಅಂತ ಹೇಳತ್ತಿಲ್ಲ, ನಿಮ್ ಬಾಡಿ ಅವಾಗ ಎಷ್ಟು ಸಪೋರ್ಟ್ ಮಾಡ್ತದ, ಬಿಕಾಸ್ ಪ್ರತಿಯೊಬ್ಬರದ್ದು ಲೆವೆಲ್ ಕೆಪಾಸಿಟಿ ಡಿಫ್ರೆಂಟ್ ಆಗಿರ್ತದ. ಮತ್ತು ಆ ಮೂಮೆಂಟ್ನಾಗ ಆ ಟೈಮ್ನಾಗ ಅವ್ರ ಹೆಲ್ತ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ತದ, ಅವ್ರ ಬಾಡಿ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ತದ ಅಷ್ಟನ್ನೇ ಮಾತ್ರ ಮಾಡ್ಬೋದು. ಲಿಸನ್ ಟು ಯುವರ್ ಬಾಡಿ ಅಂತಾನೆ ಹೇಳ್ತೀನಿ. ರೆಸ್ಟ್ ಕೂಡ ಅಷ್ಟೇ ಮುಖ್ಯ, ಎರಡನ್ನು ಬ್ಯಾಲೆನ್ಸ್ ಆಗಿ ತಗೊಂಡ್ ಹೋಗ್ಬೇಕಾಗ್ತದ. ಇವೆಲ್ಲದ್ರ ಜೊತೆಗೆ ವಾಕಿಂಗ್ ಮಾಡೋದನ್ನು ಮರಿಬ್ಯಾಡ್ರಿ. ಎವ್ರಿ ಡೇ ಮುಂಜಾನೆ ಮತ್ತೆ ಈವ್ನಿಂಗ್ ಒಂದ್ 15ರಿಂದ 20 ನಿಮಿಷ ಸ್ವಲ್ಪ ವಾಕ್ ಮಾಡ್ರಿ. ಇದರಿಂದ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗ್ತದ. ಬಿಕಾಸ್ ಅಜೀರ್ಣ ಸಮಸ್ಯೆ ಎಲ್ಲ ಬಹಳನೇ ಕಾಮನ್ ಆ ಟೈಮ್ನಾಗ. ಅದಕ್ಕೆ ನಿಮ್ ಜೀರ್ಣ ಕ್ರಿಯೆ ಎಲ್ಲ ಚಂದ ಆಗ್ಬೇಕು ಅಂದ್ರೆ ಸ್ವಲ್ಪ ವಾಕಿಂಗ್ ಅತ್ಯಗತ್ಯ. ಆಮೇಲೆ ನಿಮ್ ಮೂಡ್ ಚೇಂಜಸ್ ಎಲ್ಲ ಆಗ್ತಿರ್ತದಲ್ಲ, ಆಮೇಲೆ ಸುಸ್ತು ಆಯಾಸನು ಇದ್ದಿರ್ತದ, ಅದಕ್ಕೆಲ್ಲ ವಾಕಿಂಗ್ ಒಂದು ಒಳ್ಳೆ ಪರಿಹಾರನೇ ಅಂತ ಹೇಳ್ಬೋದು. ಅದು ಶುಗರ್ ಲೆವೆಲ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಲತ್ತೈತೆ ಅಂದ್ರೂ ವಾಕಿಂಗ್ ಅದನ್ನ ಬ್ಯಾಲೆನ್ಸ್ ಆಗಿರಕ್ಕೆ ಹೆಲ್ಪ್ ಮಾಡ್ತದ. ಆದಷ್ಟು ಒಂದ್ 15ರಿಂದ 20 ನಿಮಿಷ ವಾಕಿಂಗ್ ಮಾಡೋದು ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ನಾನು ಮೆಂಟಲ್ ಹೆಲ್ತ್ ಬಗ್ಗೆ ಹೇಳಾರ್ದೆ ಯಾವ ವಿಡಿಯೋನು ಮುಗಿಸಂಗಿಲ್ಲ. ಬಿಕಾಸ್ ನನ್ನ ಪ್ರಕಾರ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ನಮ್ಮ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಪ್ರೆಗ್ನೆನ್ಸಿ ಟೈಮ್ನಾಗ ಮೂಡ್ ಸ್ವಿಂಗ್ಸ್ ಇರ್ತದ, ಸುಮ್ನೆ ಸ್ಟ್ರೆಸ್ ಆಗ್ತಿರ್ತದ. ಅದಕ್ಕೆಲ್ಲ ಒಂದೇ ಪರಿಹಾರ ಏನಂದ್ರೆ ಅಟ್ಲೀಸ್ಟ್ ಒಂದ್ 10 ನಿಮಿಷ ಶಾಂತವಾಗಿ ಕೂಡೋದು ಮುಂಜಾನೆ ಮತ್ತೆ ಈವ್ನಿಂಗ್. ಸ್ವಲ್ಪ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಅಥವಾ ಮೆಡಿಟೇಷನ್ ಮಾಡೋದು ರೂಢಿ ಮಾಡ್ಕೋರಿ. ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಅಂದ್ರೆ ಏನೋ ಒಂದು ದೊಡ್ಡದು ಹೇಳತ್ತಿಲ್ಲ, ನಿಮ್ಮ ಡಾಕ್ಟರ್ ಅಡ್ವೈಸ್ ತಗೊಂಡು ಎಕ್ಸ್ಪರ್ಟ್ಸ್ ಅಡ್ವೈಸ್ ತಗೊಂಡು ಯಾವ್ದು ಮಾಡೋದು ಸೂಕ್ತ ನೀವು ಅಂತ ಹೇಳ್ತಾರ ಅಂತದನ್ನ ಮೈಲ್ಡ್ ಆಗಿರುವಂತದ್ ಮಾಡ್ರಿ. ಡೀಪ್ ಬ್ರೀದಿಂಗ್ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಎಷ್ಟಾಗ್ತದ ಅಷ್ಟೇ ಮಾಡ್ರಿ. ಜಸ್ಟ್ ಅದು ನಿಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ ರಿಲ್ಯಾಕ್ಸ್ ಆಗ್ಬೇಕು. ಮೆಡಿಟೇಟ್ ಮಾಡೋದ್ರಿಂದ ಸ್ಟ್ರೆಸ್ನು ಕಡಿಮೆ ಆಗ್ತದ. ಸೊ ನೋಡಿದ್ರಲ್ಲ, ಪ್ರೆಗ್ನೆನ್ಸಿ ಬಹಳ ಏನೋ ಕಾಂಪ್ಲಿಕೇಟೆಡ್ ರೂಲ್ಸ್ ಫಾಲೋ ಮಾಡೋದೇನು ಡಿಮ್ಯಾಂಡ್ ಮಾಡಂಗಿಲ್ಲ. ಜಸ್ಟ್ ಈ ತರ ಸಿಂಪಲ್ ಹ್ಯಾಬಿಟ್ಸ್ ಅಲ್ಲೇ ಒಂದಿಷ್ಟು ಚೇಂಜಸ್ ಮಾಡ್ಕೋದು ನೆಸಸರಿ ಆಗಿರ್ತದ. ಅದು ನಮ್ಮ ಪ್ರೆಗ್ನೆನ್ಸಿ ಜರ್ನಿನ ಸೇಫ್ ಆಗಿ ಮಾಡ್ತದ, ಸ್ಮೂತ್ ಆಗಿ ಮಾಡ್ತದ. ಈ ವಿಡಿಯೋ ಈ ಎಲ್ಲ 10 ಹ್ಯಾಕ್ಸ್ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.